ಹಾಯ್, ನಾನು ಡಾಕ್ಟರ್ ಸ್ಮಿತಾ. ಸಾಫ್ಟ್ ಆದ ಇಡ್ಲಿ, ಅದ್ರ ಮೇಲೆ ತುಪ್ಪ, ಚಟ್ನಿ ಪುಡಿ, ಅದಕ್ಕೊಂದು ರುಚಿಯಾದ ಚಟ್ನಿ ಕೇಳಿರ್ಬೋದಲ್ವಾ? ಪೋಡಿ ಇಡ್ಲಿ. ಇವತ್ತಿನ ರೆಸಿಪಿ ಪೋಡಿ ಇಡ್ಲಿ. ಇಡ್ಲಿ ಹಿಟ್ಟು ಮಾಡೋದಕ್ಕೆ ಮೊದಲನೇದಾಗಿ 3 ಲೋಟ ಅಕ್ಕಿ, 1 ಲೋಟ ಸಾಬುದಾನ, 1 ಲೋಟ ಅವಲಕ್ಕಿ, 1 ಲೋಟ ಉದ್ದಿನಬೇಳೆ ಇಷ್ಟನ್ನು 6 to 8 ಅವರ್ಸ್ ನೆನೆ ಹಾಕಿ ಅದನ್ನು ರುಬ್ಕೊಂಡು ಮತ್ತೆ 8 ಅವರ್ಸ್ ಫರ್ಮೆಂಟ್ ಮಾಡಿರುವ ಹಿಟ್ಟಿನಲ್ಲಿ ನಾನು ತಟ್ಟೆ ಇಡ್ಲಿ ಮಾಡ್ತಾಯಿದ್ದೀನಿ. ಇದನ್ನು ಹಬೇಲಿ ಬೇಯಿಸ್ಕೊಳ್ಬೇಕು. ನಂತರ ಚಟ್ನಿಗೆ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ, ಕೆಂಪು ಮೆಣಸಿನಕಾಯಿ, ಕಡಲೆ ಬೀಜ, ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಹುರಿದು ಅದಕ್ಕೆ ಕಾಯಿ, ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಅದನ್ನು ರುಬ್ಬಿಕೊಂಡು ಅದಕ್ಕೊಂದು ಒಗ್ಗರಣೆ ಕೊಡಬೇಕಾಗತ್ತೆ. ನಂತರ ಇಡ್ಲಿ ಮೇಲೆ ಸ್ವಲ್ಪ ತುಪ್ಪವನ್ನು ಸವರಿ ಚಟ್ನಿ ಪುಡಿಯನ್ನು ಹಾಕಿ ಮಾಡಿಟ್ಕೊಂಡಿರುವಂತಹ ಚಟ್ನಿಯನ್ನು ಹಾಕಿದ್ರೆ ರುಚಿಯಾಗಿರುವಂತಹ ಪೋಡಿ ಇಡ್ಲಿ ತಯಾರಾಗುತ್ತೆ. ಬಹಳ ಸಾಫ್ಟಾಗಿ ಬರುತ್ತೆ. ಸಾಬುದಾನ ಹಾಕಿರೋದ್ರಿಂದ ಇಡ್ಲಿ ಬಹಳ ಸುಲಭವಾಗೂ ಕೂಡ ಮಾಡಬಹುದು. ಧನ್ಯವಾದಗಳು.